Namaste to everyone. Myself V.G. Sudharani, Assistant Professor of Economics, Government First Aid College, Yelahanka, Bengaluru. This is for BA students, third sem Development Economics of Bangalore City University. In that chapter, first session, that is Introduction to Development Economics. ಇದು ಬಿ ಎ ವಿದ್ಯಾರ್ಥಿಗಳಿಗೆ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಥರ್ಡ್ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಅಭಿವೃದ್ಧಿ ಅರ್ಥಶಾಸ್ತ್ರದಲ್ಲಿ ಮೊದಲನೇ ಅಧ್ಯಾಯ ಅಭಿವೃದ್ಧಿ ಅರ್ಥಶಾಸ್ತ್ರದ ಪೀಠಿಕೆ. ಅದರಲ್ಲಿ ಆ ಫಸ್ಟ್ ಚಾಪ್ಟ್ರಲ್ಲಿ ಒಂದು 10 ಟಾಪಿಕ್ಸ್ ಇದೆ. 10 ಟಾಪಿಕ್ಸಲ್ಲಿ ಮೊದಲನೇ ಟಾಪಿಕ್ಕು ಅಭಿವೃದ್ಧಿ ಅರ್ಥಶಾಸ್ತ್ರದ ವ್ಯಾಖ್ಯಾನಗಳು. ಸೊ ದ ಫಸ್ಟ್ ಸೆಷನ್, ದಟ್ ಈಸ್ ಫಸ್ಟ್ ಟಾಪಿಕ್ ವಿಲ್ ಬಿ regarding the definition of economics. Before going to the topic, let us see what is the learning objective of this chapter. What you are going to learn in this chapter or in the first session of this chapter. ಈ ಮೊದಲನೇ ಚಾಪ್ಟರ್ನ ಮೊದಲನೇ ಟಾಪಿಕ್ನ ತಿಳ್ಕೊಳ್ಳೋದ್ರಿಂದ ನಿಮ್ಗೆ ಏನು ಗೊತ್ತಾಗುತ್ತೆ, ಏನು ಉದ್ದೇಶ, ಇದನ್ನು ಇಟ್ಟಿರೋ ಉದ್ದೇಶ ಏನು ಅಂತ ಹೇಳಿದ್ರೆ, the student will come to know about the basic concepts of development economics, structure of development economics, issues in the economics of development. ವಿದ್ಯಾರ್ಥಿಗಳು ಈ ಒಂದು ಮೊದಲನೇ ಅಧ್ಯಾಯದಿಂದ ಮೂಲಭೂತ ಬಹಳ ಬೇಕಾಗಿರುವಂತಹ ಅಭಿವೃದ್ಧಿ ಅರ್ಥಶಾಸ್ತ್ರದ ಪರಿಕಲ್ಪನೆಗಳ ಬಗ್ಗೆ ತಿಳ್ಕೊಳ್ತಾರೆ. ಹಾಗೆಯೇ ಅಭಿವೃದ್ಧಿ ಅರ್ಥಶಾಸ್ತ್ರದ ರಚನೆ ಹಾಗೂ ಸವಾಲುಗಳು, ಅಭಿವೃದ್ಧಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಸವಾಲುಗಳ ಬಗ್ಗೆ ನಿಮಗೆ ಇದು ಅರ್ಥೈಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ವೆನ್ ವಿ ಟೇಕ್ ಅಪ್ ದ ಲರ್ನಿಂಗ್ ಔಟ್ಕಮ್, ವಾಟ್ ವಿಲ್ ಬಿ ದ ಲರ್ನಿಂಗ್ ಔಟ್ಕಮ್ ಫ್ರಮ್ ದಿಸ್ ಟಾಪಿಕ್? ಸೊ ಹಿಯರ್ ಫ್ರಮ್ ದಿಸ್ ಡೆಫಿನೇಷನ್ಸ್ ಆಫ್ economics you come to know about the concept of economic development. Then the students will also be able to understand development economics as a main branch of economics. ಸೊ ದಿಸ್ ವಿಲ್ ಬಿ ಅಂದರೆ ವಿದ್ಯಾರ್ಥಿಗಳು ಇದನ್ನು ಅಧ್ಯಯನ ಮಾಡೋದ್ರಿಂದ ಮೊದಲನೇ ಟಾಪಿಕ್ನಲ್ಲಿ ಆರ್ಥಿಕ ಅಭಿವೃದ್ಧಿಯ ಪರಿಕಲ್ಪನೆ ಏನು ಅನ್ನೋದು ಅರ್ಥ ಆಗುತ್ತೆ. ಅದರ ಜೊತೆಗೆ ಅಭಿವೃದ್ಧಿ ಅರ್ಥಶಾಸ್ತ್ರದ ಒಂದು ಬಹುಮುಖ್ಯ ಭಾಗ ಅನ್ನೋದು ಅರ್ಥ ಆಗುತ್ತೆ. ಆ್ಯಂಡ್ ಲೆಟ್ ಅಸ್ ಗೋ ಸ್ಟ್ರೈಟ್ ಟು ದ ಡೆಫಿನೇಷನ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್. ಆರ್ಥಿಕ ಅಭಿವೃದ್ಧಿ ಅರ್ಥಶಾಸ್ತ್ರ ಎರಡೂ ಕೂಡ ಮೇಲ್ನೋಟಕ್ಕೆ ಒಂದೇ ರೀತಿ ಕಾಣುತ್ತೆ. ಮೊದಲಿಗೆ ನಾವು ಆರ್ಥಿಕ ಅಭಿವೃದ್ಧಿಯ ವ್ಯಾಖ್ಯಾನವನ್ನು ತಿಳ್ಕೊಳ್ಳೋಣ. ಲೆಟ್ ಅಸ್ ನೋ ಅಬೌಟ್ ದಿ ಡೆಫಿನೇಷನ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್. In 1950s and 60s, during the evolution of economic growth and development, it has been used synonymously and having a same meaning. 1950-60ರಲ್ಲಿ ಆರ್ಥಿಕ ಬೆಳವಣಿಗೆ ಮತ್ತು ಆರ್ಥಿಕ ಅಭಿವೃದ್ಧಿ ಅನ್ನೋದು ಪ್ರಚಲಿತಿಗೆ ಬಂತು ಅಥವಾ ವಿಕಾಸಗೊಳ್ತು ಅಥವಾ ಬಳಸಲ್ಪಡ್ತು. ಆದರೆ ಎರಡೂ ಕೂಡ ಒಂದೇ ಅರ್ಥದಲ್ಲಿ ಬಳಸಲ್ಪಡ್ತು. ಆದರೆ ಆರ್ಥಿಕ ಅಭಿವೃದ್ಧಿ ಅಂದರೆ ಏನು ಅಂತ ತಿಳ್ಕೊಂಡಾಗ, ಆರ್ಥಿಕ ಅಭಿವೃದ್ಧಿ, ಎಕನಾಮಿಕ್ ಡೆವಲಪ್ಮೆಂಟ್ ಇಸ್ ಅ ಪ್ರಾಸೆಸ್ whereby real national income of an economy increases over long period of time, which implies both increase in output and changes in technical and institutional arrangements. Means it is nothing but it is related to the underdeveloped and developing countries where the national income or per capita income will be raising for over long period of time and also results in increase in output and changes. We can see changes in the sectoral development or change in the technical and institutional arrangements. ಅಂದರೆ ಆರ್ಥಿಕ ಅಭಿವೃದ್ಧಿ ಅಂತ ಹೇಳಿದ್ರೆ ಅಭಿವೃದ್ಧಿ ಹೊಂದುತ್ತಿರುವಂತಹ ಅನಾವೃದ್ಧಿ ಅಥವಾ ಅಭಿವೃದ್ಧಿಗೊಳ್ಳುತ್ತಿರುವಂತಹ ರಾಷ್ಟ್ರಗಳು ಏನಿದೆ, ಆ ರಾಷ್ಟ್ರಗಳಲ್ಲಿ ಒಂದೇ ಸಮನಾಗಿ ರಾಷ್ಟ್ರೀಯ ಆದಾಯ ಅಥವಾ ತಲಾ ಆದಾಯ ಹೆಚ್ಚಾಗುತ್ತಲಿದ್ದು, ಅದರ ಜೊತೆಗೆ ಉತ್ಪನ್ನ ಕೂಡ ಜಾಸ್ತಿಯಾಗಿ ತಾಂತ್ರಿಕ ಮತ್ತು ಸಾಂಸ್ಥಿಕ ಬದಲಾವಣೆಗಳನ್ನು ಕಂಡಾಗ ನಾವು ಅದನ್ನು ಆರ್ಥಿಕ ಅಭಿವೃದ್ಧಿ ಅಂತ ಹೇಳ್ತೇವೆ. ಮತ್ತು ಆರ್ಥಿಕ ಅಭಿವೃದ್ಧಿಯ ವ್ಯಾಖ್ಯಾನಗಳನ್ನು ತೆಗೆದುಕೊಂಡಾಗ, ವೆನ್ ವಿ ಸಿ ದ ಮೀನಿಂಗ್ ಆರ್ ಡೆಫಿನೇಷನ್ಸ್ ಆಫ್ ದ ಎಕನಾಮಿಕ್ ಡೆವಲಪ್ಮೆಂಟ್, ವಿ ಕ್ಯಾನ್ ಸಿ ಇನ್ 2 ವ್ಯೂಸ್. 2 ದೃಷ್ಟಿಕೋನಗಳಿಂದ ನೋಡ್ತೀವಿ. ಒಂದು ಸಾಂಪ್ರದಾಯ ಪಂಥ, ಇನ್ನೊಂದು ಆಧುನಿಕ ಪಂಥ. ಸಾಂಪ್ರದಾಯ ಪಂಥ ಅಂತ ಹೇಳಿದ್ರೆ ಸುಮಾರು 1970ರಲ್ಲಿ ಆಗ್ತಿದ್ದಂತಹ ಕೈಗಾರೀಕರಣದ ಫಲವಾಗಿ ಆದಂತಹ ಒಂದು ಸಾಂಸ್ಥಿಕ ಬದಲಾವಣೆಗಳಾಗಿರ್ಬೋದು,
ಒಂದು ಪರಿವರ್ತನೆ ಆಗಿರ್ಬೋದು ಅಥವಾ ಸಾಂಸ್ಥಿಕ ಮತ್ತು ಆ ಕೈಗಾರಿಕಾ ಕ್ರಾಂತಿಯಿಂದ ಆದಂತಹ ಒಂದು ತಾಂತ್ರಿಕ ಬದಲಾವಣೆಗಳು ಅದು ಸಾಂಸ್ಥಿಕ ಬದಲಾವಣೆಗೂ ಕಾರಣವಾಗೋದನ್ನು ನಾವು ಅದನ್ನೇ ನಾವು ಆರ್ಥಿಕ ಅಭಿವೃದ್ಧಿ ಅಂತ ಹೇಳಿ ತೆಗೆದುಕೊಳ್ತೇವೆ. When we take up traditional view in the 1970s, we can see that due to the rapid industrialization, it resulted in the transformation of institution, basic infrastructure or institutional wise or technological, and also we can see structural changes in the economy. So we can see that we can see one of the definition given by the C.P. Kindleberger, he has said that economic growth means more output, and economic development implies both more output and changes in technical and institutional arrangements by which it is produced. C.P. Kindleberger ಪ್ರಕಾರ ಅವರು ಹೇಳಿರುವಂತೆ ಆರ್ಥಿಕ ಬೆಳವಣಿಗೆ ಅಂತ ಹೇಳಿದ್ರೆ ಅಧಿಕ ಉತ್ಪನ್ನ, ಆದರೆ ಆರ್ಥಿಕ ಅಭಿವೃದ್ಧಿ ಅಂತ ಹೇಳಿದ್ರೆ ಅಧಿಕ ಉತ್ಪನ್ನ ಮತ್ತು ಆ ಅರ್ಥವ್ಯವಸ್ಥೆಯಲ್ಲಿ ಆಗುವಂತಹ ಬದಲಾವಣೆಗಳು ಎರಡನ್ನೂ ಅವ್ರು ತೆಗೆದುಕೊಂಡಿದ್ದಾರೆ. So we can see that economic growth and economic development, it is different, but in case of high rate of output and income, it is understood as the same. But with that, we can see that still more extension for economic development, that is nothing but it results in the changes of technical and institutional arrangements. So traditional view sees economic development and economic growth as same, just as it's only structural change which causes shift of labor from agriculture to manufacture and service sector, and also encourage self-sustaining growth of output. ಅಂದರೆ ಸಾಂಪ್ರದಾಯ ಪಂಥದ ಅವರ ಒಂದು ಅನಿಸಿಕೆ ಪ್ರಕಾರ, ಅವರ ಒಂದು ಈ ದೃಷ್ಟಿಕೋನದಲ್ಲಿ ಆರ್ಥಿಕ ಅಭಿವೃದ್ಧಿ ಆರ್ಥಿಕ ಬೆಳವಣಿಗೆ ಎರಡೂ ಕೂಡ ಒಂದೇ. ಆದರೆ ಅದು ಯಾವುದರ ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಕ್ಷೇತ್ರದಿಂದ ಇನ್ನೊಂದು ಕ್ಷೇತ್ರಕ್ಕೆ ಒಂದು ಶ್ರಮ ಅನ್ನೋದು ಬದಲಾವಣೆಗೊಳ್ಳುತ್ತೆ. ಅದು ಕೈಗಾರಿಕದಿಂದ ಕೃಷಿಯಿಂದ ಕೈಗಾರಿಕೆಗೆ, ಕೈಗಾರಿಕೆಯಿಂದ ಸೇವಾ ವಲಯಕ್ಕೆ ಬದಲಾಗ್ಬೋದು. ಮತ್ತು ಅದು ಸೆಲ್ಫ್ ಸಫಿಷಿಯೆನ್ಸಿ ಇನ್ ಕೇಸ್ ಆಫ್ ಔಟ್ಪುಟ್ ಅಂತ ಕೂಡ ಹೇಳ್ತಾರೆ. ಅಂದರೆ ನಾವು ಉತ್ಪನ್ನ ಪಡೆಯೋದ್ರಲ್ಲಿ ನಮ್ಮದೇ ಸ್ವಾವಲಂಬಿತವನ್ನು ಪಡೆಯೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ. ಮತ್ತು ಆಧುನಿಕ ದೃಷ್ಟಿಕೋನವನ್ನು ತೆಗೆದುಕೊಂಡಾಗ, ವೆನ್ ವಿ ಟೇಕ್ ಅಪ್ ಮಾಡರ್ನ್ ವ್ಯೂ, ವಿ ಕ್ಯಾನ್ ಸಿ ದಟ್ ಇಟ್ ಈಸ್ ಎ ಬ್ರಾಡರ್ ಕಾನ್ಸೆಪ್ಟ್ ಕಂಪೇರ್ಡ್ ಟು ದ ಟ್ರೆಡಿಷನಲ್ ಕಾನ್ಸೆಪ್ಟ್. ಇಟ್ ಈಸ್ ಎ ಬ್ರಾಡರ್ ಕಾನ್ಸೆಪ್ಟ್ ಅಂತ ಹೇಳಿದ್ರೆ, ಸಾಂಪ್ರದಾಯ ಪಂಥದ ದೃಷ್ಟಿಕೋನಕ್ಕೆ ಲೆಕ್ಕ ಹಾಕ್ಕೊಂಡಾಗ ಅವರ ಒಂದು ಅನಿಸಿಕೆಗೆ, ಅವರ ಒಂದು ದೃಷ್ಟಿಕೋನದಕ್ಕಿಂತ ಆಧುನಿಕ ದೃಷ್ಟಿಕೋನ ಇನ್ನೂ ಸ್ವಲ್ಪ ವಿಸ್ತಾರಗೊಂಡಿದೆ. ಹೇಗೆ ಅಂತ ಹೇಳಿದ್ರೆ, ಆರ್ಥಿಕ ಅಭಿವೃದ್ಧಿ ಅಂತ ಹೇಳಿದ್ರೆ ಒಂದು ಉತ್ಪನ್ನ ಜಾಸ್ತಿ ಆಗೋದು, ರಾಷ್ಟ್ರೀಯ ಆದಾಯ ಜಾಸ್ತಿ ಆಗೋದು, ತಲಾ ಆದಾಯದ ಜೊತೆಗೆ ಆ ದೇಶದಲ್ಲಿ ಇರ್ತಕ್ಕಂಥ ಮೂಲಭೂತ ಸಮಸ್ಯೆಗಳಾದ ಒಂದು ಬಡತನ ಮತ್ತು ನಿರುದ್ಯೋಗ ಸಮಸ್ಯೆ ಆಗಿರ್ಬೋದು, ಅದೆಲ್ಲ ಕೂಡ ಮುಖ್ಯವಾಗಿ ಇದು ಎಲ್ಲ ಬದಲಾವಣೆಗಳು ಅದನ್ನು ಹೋಗಲಾಡಿಸೋಕೆ, ಆ ಸಮಸ್ಯೆಗಳನ್ನು ಬಗೆಹರಿಸೋಕೆ ಅನ್ನುವ ನಿಟ್ಟಿನಲ್ಲಿ ಅರ್ಥ ಮಾಡ್ಕೊಳ್ಳಾಗುತ್ತೆ. ಸೊ ವಾಟ್ ಎವರ್ ದಿ ಎಕನಾಮಿಕ್ ಡೆವಲಪ್ಮೆಂಟ್ ಟೇಕ್ಸ್ ಪ್ಲೇಸ್ ಅಕಾರ್ಡಿಂಗ್ ಟು ಮಾಡರ್ನ್ ವ್ಯೂ, ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಟು ಟೇಕ್ ಕೇರ್ ಆಫ್ poor and poverty or underemployed people, and the ultimate objective is to be the human development. That is what we come to know through modern view. So we can put this view in the words of Sukhumai Chakravarti. He has well said that the rate of growth strategy is by itself an inadequate device to deal with the problems of generating opportunities and for reducing economic disparities. The fulfillment of ultimate objectives of growth depends on the composition of the growth process, how the growth has financed. ಇಲ್ಲಿ ಸುಕುಮಾಯ್ ಚಕ್ರವರ್ತಿಯವರು ಒಂದು ವ್ಯಾಖ್ಯಾನವನ್ನು ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಆರ್ಥಿಕ ಬೆಳವಣಿಗೆ ಅನ್ನೋದು ಉತ್ಪನ್ನ ಜಾಸ್ತಿ ಅಥವಾ ಆದಾಯ ಜಾಸ್ತಿ ಒಂದನ್ನೇ ಪ್ರತಿನಿಧಿಸುತ್ತೆ. ಅದು ಒಂದು ನಮ್ಮ ಸಮಸ್ಯೆಗಳನ್ನು ಅಥವಾ ಅವಕಾಶಗಳನ್ನು ಸೃಷ್ಟಿಸೋದಿಲ್ಲ, ನಮ್ಮಲ್ಲಿರುವಂತಹ ಆರ್ಥಿಕ ಒಂದು ಏರುಪೇರುಗಳನ್ನು ಕಡಿಮೆ ಮಾಡೋದಿಲ್ಲ ಅಥವಾ ವ್ಯತ್ಯಾಸವನ್ನು ಕಡಿಮೆ ಮಾಡೋದಿಲ್ಲ. ಹಾಗಾಗಿ ಆ ಒಂದು ಎರಡು ಉದ್ದೇಶಗಳನ್ನು ಈಡೇರಿಸೋದೇ ಆರ್ಥಿಕ ಅಭಿವೃದ್ಧಿ ಅಂತ ಹೇಳ್ತಾರೆ. ಸೊ ಈ ರೀತಿ we can say that only the economic growth doesn't result in the human development or what we can call improvement in the health, education, working condition of the people. Only through economic development it is possible. That is what the meaning of the definition given by Sukhumai Chakravarti.
ಆ್ಯಂಡ್ ವೆನ್ ವಿ ಟೇಕ್ ಅಪ್ ದ ಸಮ್ಮರಿ, ಒಟ್ಟಾರೆಯಾಗಿ ನೋಡೋದಾದರೆ ಈ ಟಾಪಿಕಲ್ಲಿ ಡೆವಲಪ್ಮೆಂಟ್ ಎಕನಾಮಿಕ್ಸ್ ಈಸ್ ಎ ಬ್ರಾಂಚ್ ಆಫ್ ಎಕನಾಮಿಕ್ಸ್. ಅರ್ಥಶಾಸ್ತ್ರದ ಅಭಿವೃದ್ಧಿ ಅರ್ಥಶಾಸ್ತ್ರದ ಒಂದು ಭಾಗ ವಿಚ್ ಡೀಲ್ಸ್ ವಿತ್ ಎಕನಾಮಿಕ್ ಆಸ್ಪೆಕ್ಟ್ಸ್ ಆಫ್ ದ ಡೆವಲಪ್ಮೆಂಟ್ ಪ್ರಾಸೆಸ್ ಇನ್ ಲೋ ಇನ್ಕಮ್ ಕಂಟ್ರೀಸ್. ಸಾಮಾನ್ಯವಾಗಿ ಅಭಿವೃದ್ಧಿ ಅರ್ಥಶಾಸ್ತ್ರ ಅಲ್ಪ ಆದಾಯ ಅಥವಾ ಕಡಿಮೆ ಆದಾಯ ಹೊಂದಿರುವಂತಹ ಅರ್ಥವ್ಯವಸ್ಥೆಗಳ ಬಗ್ಗೆ ಅಧ್ಯಯನವನ್ನು ಮಾಡುತ್ತೆ. And its focus is not only on methods of promoting economic development, economic growth and structural change, but also on improving the potential for the masses of the population. For example, through health, education, workplace conditions, whether through public or private channels. ಅಂದರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಅಭಿವೃದ್ಧಿಯ ಅರ್ಥಶಾಸ್ತ್ರ ಅನ್ನೋದು ಅರ್ಥಶಾಸ್ತ್ರದ ಬಹುಮುಖ್ಯ ಭಾಗವಾಗಿದೆ. ಇದು ಕಡಿಮೆ ಆದಾಯ ಹೊಂದಿರುವಂತಹ ಅಥವಾ ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಷ್ಟ್ರಗಳ ಅಭಿವೃದ್ಧಿ ಪ್ರಕ್ರಿಯೆ ಬಗ್ಗೆ ಅಧ್ಯಯನವನ್ನು ಮಾಡುತ್ತೆ. ಆದರೆ ಇದು ಮುಖ್ಯವಾಗಿ ಯಾವುದ್ರ ಕಡೆ ದೃಷ್ಟಿಯನ್ನು ಕೊಡುತ್ತೆ ಅಂತ ಹೇಳಿದ್ರೆ, ಆರ್ಥಿಕ ಅಭಿವೃದ್ಧಿಯನ್ನು ಸಾಧನೆ ಮತ್ತು ಆರ್ಥಿಕ ಬೆಳವಣಿಗೆ ಜೊತೆಗೆ ಸಾಂಸ್ಥಿಕ ಬದಲಾವಣೆ, ಅಂದರೆ ಕೃಷಿಯಿಂದ ಕೈಗಾರಿಕೆಯಿಂದ ಸೇವಾ ವಲಯವನ್ನು ವಿಸ್ತರಣೆ ಮಾಡೋ ಅಂಥ ದೃಷ್ಟಿಕೋನವನ್ನು ಇಟ್ಕೊಂಡಿರುತ್ತೆ. ಅದರ ಮೂಲಕ ಖಾಸಗಿ ಮತ್ತು ಸಾರ್ವಜನಿಕ ವಲಯಗಳ ಮೂಲಕ ಜನಸಾಮಾನ್ಯರ ಒಟ್ಟು ಜನಸಂಖ್ಯೆಯ ಅಥವಾ ಒಟ್ಟು ರಾಷ್ಟ್ರದ ಜನಸಂಖ್ಯೆಯ ಆರೋಗ್ಯ ಮತ್ತು ಶಿಕ್ಷಣ ಮತ್ತು ಅವರ ಸ್ಥಿತಿಗತಿಗಳು ಯಾವ ರೀತಿ ಅಂದರೆ ಕೆಲಸದ ಸ್ಥಿತಿಗತಿಗಳನ್ನು ಉತ್ತಮಪಡಿಸೋದೇ ಅದರ ಮುಖ್ಯ ಉದ್ದೇಶವಾಗಿದೆ. ದಿಸ್ ಇಸ್ ವಾಟ್ ವಿ ಅಂಡರ್ಸ್ಟ್ಯಾಂಡ್ ಫ್ರಮ್ ದಿಸ್ ಟಾಪಿಕ್. ಓಕೆ, ಥ್ಯಾಂಕ್ ಯು. In order to prepare this topic, I took the reference of Emerging in Economics of Development and Planning, Kendall Berger Economic Development, and Agarwal R.C. Economics of Development and Planning. ಕನ್ನಡದವರಿಗೆ HRK ಅಭಿವೃದ್ಧಿ ಅರ್ಥಶಾಸ್ತ್ರ ಅಂತ ಇದೆ. ಅಲ್ಲಿ ನಿಮಗೆ ಪೂರ್ಣವಾದ ಮಾಹಿತಿ ಸಿಗುತ್ತೆ. ಅಭಿವೃದ್ಧಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಟಾಪಿಕ್ಗೆ ನಿಮಗೆ ಮಾಹಿತಿ ಸಿಗೋದ್ರಿಂದ ನಿಮಗೆ BA ಮಕ್ಕಳು ಕನ್ನಡದವರು ಅದನ್ನು ರೆಫರ್ ಮಾಡ್ಬೋದು. ಮತ್ತು ಈ ಟಾಪಿಕ್ಗೆ ಸಂಬಂಧಪಟ್ಟ ಹಾಗೆ MCQsನ ತಗೊಂಡಾಗ ಇಲ್ಲಿ ನಮಗೆ ಒಂದೇ MCQ ಜನರೇಟ್ ಆಗುತ್ತೆ. ವಿಚ್ ಆಫ್ ದಿ ಫಾಲೋಯಿಂಗ್ ಎಕ್ಸ್ಪ್ಲೈನ್ಸ್ ದ ಟರ್ಮ್ ಎಕನಾಮಿಕ್ ಡೆವಲಪ್ಮೆಂಟ್? ಆರ್ಥಿಕ ಅಭಿವೃದ್ಧಿ ಅನ್ನುವಂತಹ ಒಂದು ಪರಿಕಲ್ಪನೆ ಅಥವಾ ಪದ ಯಾವುದನ್ನು ವಿವರಿಸುತ್ತೆ ಅಂತ ತಗೊಂಡಾಗ ಅಲ್ಲಿ 4 ಆಪ್ಷನ್ಸ್ ಇದೆ. ಇಂಪ್ರೂವ್ಮೆಂಟ್ ಇನ್ ದ ಟೆಕ್ನಾಲಜಿ ಇನ್ವಾಲ್ವ್ಡ್ ಅಂತ ಹೇಳಿದ್ರೆ ತಾಂತ್ರಿಕ ಸುಧಾರಣೆ, ಅಥವಾ ಎರಡನೇದು ಇಂಪ್ರೂವ್ಮೆಂಟ್ ಇನ್ ಪ್ರೊಡಕ್ಷನ್ ಉತ್ಪಾದನಾ ಸುಧಾರಣೆ ಅಥವಾ ಜಾಸ್ತಿ ಆಗುವಂಥದ್ದು. ಆ್ಯಂಡ್ ಥರ್ಡ್ ಇಸ್ ಇಂಪ್ರೂವ್ಮೆಂಟ್ ಇನ್ ಡಿಸ್ಟ್ರಿಬ್ಯೂಷನ್ ಹಂಚಿಕೆ ವ್ಯವಸ್ಥೆಯಲ್ಲಿ ಸುಧಾರಣೆ ಅಥವಾ ಇನ್ನೂ ಹೆಚ್ಚಾಗುವಂಥದ್ದು. ನಾಲ್ಕನೇದು ಈ ಎಲ್ಲ ಮೇಲಿನ 3 ಉತ್ತರಗಳು ಸರಿ ಇದೆ ಅಂತ ಹೇಳಿ. ಇಲ್ಲಿನ ಅಭಿವೃದ್ಧಿ ಅಂತ ಹೇಳಿದ್ರೆ ಅದು ತಾಂತ್ರಿಕ ಬದಲಾವಣೆ, ಉತ್ಪನ್ನ ಜಾಸ್ತಿ ಆಗೋದು, ಎಲ್ಲ ಜನರಿಗೂ ಅದು ಸೇರುವಂಥದ್ದು ಹಂಚಿಕೆ ಪದ್ಧತಿ. ಆದ್ದರಿಂದ ವಿ ಕ್ಯಾನ್ ಕನ್ಸಿಡರ್ ಆಲ್ ಆಫ್ ದಿ ಅಬೋವ್ ಇಸ್ ದ ಆನ್ಸರ್. ಎಲ್ಲ ಮೇಲಿನ ಉತ್ತರಗಳು ಸರಿ ಇದೆ ಅಂತ ಹೇಳಿ 4ನೇದು ನಾವು ಉತ್ತರವಾಗಿ ತೆಗೆದುಕೊಳ್ಬೋದು. ಇಷ್ಟು ಈ ಟಾಪಿಕ್ನ ಬಗ್ಗೆ ಇದೆ. ಸೊ ಲೆಟ್ ಅಸ್ ಮೀಟ್ ಯು ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.